ಬಾಗಲಕೋಟೆಯಲ್ಲಿ ಮಳೆ ಅಬ್ಬರ ಈಗಾಗಲೇ ರೆಡ್ ಅಲರ್ಟ್ನ ಘೋಷಣೆ ಮಾಡಲಾಗಿದೆ. ಜೊತೆಗೆ ಹಳ್ಳದಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತಹ ವ್ಯಕ್ತಿಯನ್ನ ರಕ್ಷಣೆ ಮಾಡಿರುವಂತಹ ಒಂದು ಘಟನೆ ಕೂಡ ಆಯಿತು. ಇಳಕಲ್ ತಾಲೂಕಿನ ಚಟ್ನಿಹಾಳದ ಗ್ರಾಮದಲ್ಲಿ ಈ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ರಾತ್ರಿ ಇಡೀ ಮಳೆ ಸುರಿದಿದೆ. ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹರಿದಿದೆ. ಆ ಒಂದು ಹಳ್ಳಿಯಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇತ್ತು. ಶೌಚಕ್ಕೆ ಅಂತ ಹೋಗಿದ್ದಂತಹ ವ್ಯಕ್ತಿ ಕಾಲ್ ಜಾರಿ ಹಳ್ಳಕ್ಕೆ ಬಿದ್ದುಬಿಟ್ಟಿದ್ರು. ಅವರ ಹೆಸರು ಮಲ್ಲಪ್ಪ ಅಂತ. ಅವರನ್ನ ಸ್ಥಳೀಯರು ಹಗ್ಗವನ್ನ ಕೊಡೋ ಮೂಲಕವಾಗಿ ಮಲ್ಲಪ್ಪ ಅವರನ್ನ ರಕ್ಷಣೆ ಮಾಡಿದ್ದಾರೆ. ಸ್ಥಳೀಯರ ಒಂದು ಮುಂಜಾಗ್ರತಾ ಕ್ರಮದ ಫಲ ಅವರನ್ನ ಸುರಕ್ಷಿತವಾಗಿ ಹೊರಕ್ಕೆ ತರೋದಕ್ಕೆ ಸಾಧ್ಯವಾಯಿತು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ. ಅಲ್ಲೊಂದಿಬ್ಬರು ನಿಮ್ ಜಗ್ ಇಡಬೇಕಕ್ಕ. ನೀ ಹಗ್ಗ ಬಿಡ ಅಲ್ಲಿ ಕರಿಯಪ್ಪ ನಡ್ಕಂತಾನ ಅವ್ರು. ರೈಟ್, ಮಲ್ಲಪ್ಪ ಅವರು ಬಯಲುದೆಸೆಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಕಾಲ್ ಜಾರಿ ಹಳ್ಳಕ್ಕೆ ಬಿದ್ದುಬಿಟ್ಟಿದ್ರು. ಆಲ್ಮೋಸ್ಟ್ ಅವರ ಕುತ್ತಿಗೆ ಮಟ್ಟದವರೆಗೂ ನೀರಿತ್ತು. ಜನರು ಕೂಡ ಹೋಗಿ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರಾದರೂ ಕೂಡ ಆಗಿರಲಿಲ್ಲ. ಹಾಗಾಗಿ ಒಂದು ದೊಡ್ಡ ಹಗ್ಗವನ್ನು ಅವರ ಬಳಿ ಎಸೆಯೋ ಮೂಲಕವಾಗಿ ಅದನ್ನು ಹಿಡ್ಕೊಂಡು ಅವರು ಬಂದು ದಡವನ್ನು ಸೇರಿಕೊಂಡ್ರು. ನಂತರದಲ್ಲಿ ಅವ್ರಿಗೆ ಬೇಕಾಗಿರುವಂಥ ಚಿಕಿತ್ಸೆಯನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವಿ ಹಳ್ಳೂರಿಂದ. ರವಿ, ಹೇಗಿತ್ತು ಅಲ್ಲಿನ ಸಿಚುವೇಶನ್? ದಿವ್ಯಾ, ನಿಜಕ್ಕೂ ಈ ಯುವಕರ ಏನು ಒಂದು ಸಮಯ ಪ್ರಜ್ಞೆ ಮತ್ತು ಕರ್ತವ್ಯ ಪ್ರಜ್ಞೆಯಿಂದ ಓರ್ವ ವ್ಯಕ್ತಿ ನೀರಲ್ಲಿ ತೇಲ್ಕೊಂಡು ಹೊಂಟಿರ್ತಕ್ಕಂಥ ವ್ಯಕ್ತಿ ಬದುಕುಳಿದಿದ್ದಾನೆ ಅಂತ ಹೇಳ್ಬೋದು. ಈ ಘಟನೆ ನಡೆದಿರ್ತಕ್ಕಂಥದ್ದು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಚಟ್ನಿಹಾಳ ಗ್ರಾಮ. ಆ ಚಟ್ನಿಹಾಳ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಸುರಿದಂತಹ ಮಳೆಯಿಂದ ಸಾಕಷ್ಟು ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇತ್ತು. ಅದೇ ರೀತಿ ಅಲ್ಲಿ ಹಳ್ಳದಲ್ಲಿ ಮತ್ತು ಕೆರೆಯಲ್ಲೂ ಕೂಡ ನೀರು ತುಂಬಿಕೊಂಡು ಕೆರೆ ಸಂಪೂರ್ಣವಾಗಿ ತುಂಬೋಗಿತ್ತು. ಆ ಟೈಮ್ನಲ್ಲಿ ಈ ಮಲ್ಲಪ್ಪ ಅನ್ನುವಂತ ವ್ಯಕ್ತಿ 34 ವರ್ಷದ ವ್ಯಕ್ತಿ ಇರ್ತಾರೆ. ಇವರು ಬೆಳಗಿನ ಜಾವ ಬಹಿರ್ದೇಶಕ್ಕೆ ಹೋದಂತ ಟೈಮ್ನಲ್ಲಿ ಆ ಕೆರೆ ತುಂಬಿ ಆ ನೀರೇನ್ ಹರಿತಾ ಇತ್ತು ಆ ಹಳ್ಳದಲ್ಲಿ ಇವರು ಸಿಕ್ಕಾಕೊಳ್ತಾರೆ. ಸಿಕ್ಕಾಕೊಂಡ ನಂತರ ವಿಷಯ ತಿಳಿಯುತ್ತಿದ್ದಂತೆ ಅಲ್ಲಿನ ಯುವಕರು ಅವ್ರನ್ನ ಹರಸಾಹಸ ಪಟ್ಟು ಬದುಕುಳಿಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಅದಾಗದಿದ್ದಾಗ ಹಗ್ಗವನ್ನ ಒಗೆದು ಸುಮಾರು ಒಂದು 8ಕ್ಕೂ ಹೆಚ್ಚು ಯುವಕರು ಹಗ್ಗದ ಮೂಲಕವಾಗಿ ಆ ಹಳ್ಳದಲ್ಲಿ ಸಿಲುಕೊಂಡಿರ್ತಕ್ಕಂತ ಏನು ವ್ಯಕ್ತಿಯನ್ನ ಬದುಕುಳಿಸಿದ್ದಾರೆ. ಈ ಏನು ಈ ಮಲ್ಲಪ್ಪ ಅನ್ನೋ ವ್ಯಕ್ತಿ ನಿಜಕ್ಕೂ ಬದುಕುಳಿದಿದ್ದು ಮೋಡ ಸದೃಶ್ಯ ಎಂಬಂತೆ ದೃಶ್ಯದಲ್ಲಿ ಸರಿಯಾಗಿರ್ತಕ್ಕಂಥದ್ದು. ದಿವ್ಯಾ, ಆ ಯುವಕರ ಸಮಯ ಪ್ರಜ್ಞೆ ಮತ್ತು ಕರ್ತವ್ಯ ಪ್ರಜ್ಞೆಯಿಂದ ಆ ವ್ಯಕ್ತಿ ಬದುಕುಳಿದಿದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ರವಿ, ನಿಮ್ಮೆಲ್ಲ ಮಾಹಿತಿಗೆ. ಸೊ ನೀವು ಅದೇ ಊರಿನವರೇ ಆಗಿರಬಹುದು, ಆ ಪ್ರದೇಶದ ಬಗ್ಗೆ ಚೆನ್ನಾಗಿಯೇ ತಿಳುವಳಿಕೆಯೂ ಇರಬಹುದು. ಆದರೆ ಮಳೆ ಬಂದಂತಹ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ವಿಪರೀತವಾಗಿ ಮಳೆ ಇದ್ದಂತಹ ಹೊತ್ತಲ್ಲಿ ಯಾವ ಕ್ಷಣ ಏನು ಅಂತ ಹೇಳಲಿಕ್ಕಾಗಲ್ಲ. ಅಪಾಯಕ್ಕೆ ಸಿಲುಕೊಳ್ಬಹುದು. ನಿಮ್ಮ ಪುಣ್ಯ ಅದನ್ನು ಗಮನಿಸ್ಕೊಂಡಿದ್ದಾರೆ, ರಕ್ಷಣೆ ಮಾಡಿದ್ದಾರೆ. ಇನ್ ಕೇಸ್ ಯಾರು ಇದನ್ನು ಗಮನಿಸಲಿಲ್ಲ, ರಾತ್ರಿ ವೇಳೆಯಲ್ಲಿ ಆಗೋಗಿತ್ತು ಅಂತಂದರೆ ಆಗ ಏನು ಮಾಡ್ತಾ ಇದ್ರಿ ಅನ್ನೋದನ್ನು ಉಳಿದವರು ಯೋಚನೆ ಮಾಡ್ಕೊಳ್ಬೇಕು. ಇದರಿಂದ ಅರ್ಥೈಸ್ಕೊಳ್ಬೇಕಾಗಿರೋ ವಿಚಾರ ಇಷ್ಟೇ.